ಸೊ ಈ ಪಬ್ಲಿಕ್ ಮ್ಯೂಸಿಕ್ ದಶೋತ್ಸವದ ಬಗ್ಗೆ ನಾನು ಫಸ್ಟ್ ಕೇಳೋದೆ ಮನೋಹರ್ ನಾಯ್ಡು ಸರ್ ಹತ್ರ, ಯಾಕಂದರೆ ಅವ್ರು ಮಾತಾಡೋದಕ್ಕೆ ಎಸ್ಕೇಪ್ ಆಗ್ತಾರೆ ಪ್ರತಿ ಸಲ. ಸೊ ಮನೋಹರ್ ನಾಯ್ಡು ಸರ್ ಇಂದಾನೇ ಮಾತು ಶುರು ಆಗಬೇಕು ಅಂತ ನನ್ನ ರಿಕ್ವೆಸ್ಟ್. ಯಾಕಂದರೆ ಬೇಗ ಮುಗಿಯುತ್ತೆ ಅಂತ. ನನ್ನ ಪರವಾಗಿ ರಂಗನಾಥ್ ಅವ್ರು ಮಾತಾಡ್ತಾರೆ. ಸ್ಮಾರ್ಟ್ ಆನ್ಸರ್ ಸರ್. ಎಲ್ಲರಿಗೂ ನಮಸ್ಕಾರ. 10 ವರ್ಷದ ದಶೋತ್ಸವ ಕಾರ್ಯಕ್ರಮ ನಡೆಸ್ತಾ ಇರೋದಕ್ಕೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಆಶ್ಚರ್ಯ. ನಾನು 2-3 ದಿನದಿಂದ ಹೇಳ್ತಾ ಇದ್ದೀನಿ ಇದರ ಪ್ರೋಮೋಗಳಲ್ಲಿ ಎಲ್ಲ. ತಂತ್ರಜ್ಞಾನ ಸಂಗೀತ ಕ್ಷೇತ್ರವನ್ನು ಹೇಗೆ ಹೊಸ ಆಯಾಮಗಳಿಗೆ ಕರ್ಕೊಂಡು ಹೊರಟೋಗಿದೆ ಅಂತ. ಮ್ಯೂಸಿಕ್ಕನ್ನು ಮಾಡೋದರಲ್ಲಿ ಮತ್ತು ಮ್ಯೂಸಿಕ್ಕನ್ನು ಕೇಳುವ ರೀತಿ ಎರಡೂ ಬದಲಾಯಿಸ್ಬಿಟ್ಟಿದೆ. ಈಗ ಮೊದಲಿನ ಥರ ಮ್ಯೂಸಿಕ್ಕನ್ನು ಒಂದು ಮ್ಯೂಸಿಕ್ ಚಾನಲ್ನಲ್ಲಿ ಅಥವಾ ಒಂದು ಸಂಗೀತ ಕಚೇರಿನಲ್ಲಿ ಅಥವಾ ಯಾವುದೋ ಗಣೇಶನ ಹಬ್ಬ ಬಂದಾಗ, ರಾಮನವಮಿ ಬಂದಾಗ ಕಚೇರಿಗೆ ಹೋಗಿ ಕೇಳಬೇಕು ಅನ್ನೋ ನಿಯಮ ಏನಿಲ್ಲ. ಈಗ ಕಂಡು ಕಡೆ ಕೂತ್ ಕಡೆ ಬೇಕಾದನ್ನು ಬೇಕಾದ ರೀತಿ ಆಯ್ಕೆಗಳನ್ನು ಮಾಡ್ಕೊಂಡು ಕೇಳೋವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಎವ್ರಿಥಿಂಗ್ ಈಸ್ ಅವೈಲಬಲ್ ಆನ್ ಫಿಂಗರ್ ಟಿಪ್ಸ್. ಅಂಥ ಸಂದರ್ಭದಲ್ಲಿ ಪಬ್ಲಿಕ್ ಮ್ಯೂಸಿಕ್ಕು 10 ವರ್ಷ ಸರ್ವೈವ್ ಆಗಿ ಜನರನ್ನು ಉಳಿಸ್ಕೊಂಡು ಆ ಚಾನಲ್ಲು ತನ್ನ ಮೇಲೆ ತಾನು ನಿಂತ್ಕೊಂಡಿದೆ ಅಂತಂದರೆ ದಟ್ಸ್ ಅನ್ ಅಮೇಝಿಂಗ್ ಫೀಟ್ ಅಂತ ನನ್ನ ಪ್ರಕಾರದಲ್ಲಿ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಅದು ಅಷ್ಟು ಸುಲಭ ಅಲ್ಲ. ಅದು ನ್ಯೂಸ್ ಚಾನೆಲ್ಸ್ ಆರ್ ಡಿಫರೆಂಟ್, ಮ್ಯೂಸಿಕ್ ಚಾನೆಲ್ಸ್ ಆರ್ ಡಿಫರೆಂಟ್. ಸೇಮ್ ಪ್ರಾಬ್ಲಮ್ ವಿ ಫೇಸ್ ಈಗ ಮೂವಿ ಚಾನೆಲ್ಸಲ್ಲಿ ಈಗ ನೆಕ್ಸ್ಟ್ ಫೇಸ್ ಮಾಡ್ತಾ ಇರ್ತೀವಿ. ಮೊದಲಿನ ಥರ ಅಲ್ಲ, ಟಿ ವಿ ಮುಂದೆ ಬಂದೇ ಕೂತ್ಕೊಂಡು ಒಂದು ಮೂವಿ ನೋಡಬೇಕು ಅನ್ನೋ ಸ್ಟೇಜಲ್ಲಿ ಇಲ್ಲ. ಈಗ ಅವ್ನಿಗೆ ಬೇಕಾದಾಗ ಆಯ್ಕೆ ಸಿಕ್ಬಿಡ್ತಾ ಇದೆ. ಅಂಥದ್ರ ಮಧ್ಯದಲ್ಲಿ ಮ್ಯೂಸಿಕ್ ಚಾನಲ್ಲು 10 ವರ್ಷ ಉಳಿದಿರೋದಕ್ಕೆ ನನ್ನ ಲೆಕ್ಕಾಚಾರದಲ್ಲಿ ನಮ್ಮೆಲ್ಲರ ಕೆಲಸಕ್ಕಿಂತ 2 ಕೆಲಸ. ಒಂದು ಕೇಳಿದ ಜನ, ಎರಡನೇದು ಜನ ಕೇಳುವಂತೆ ಮಾಡಿದ ನನ್ನ ಅದ್ಭುತ ಸಹೋದ್ಯೋಗಿಗಳು. ಅದರಲ್ಲಿ ಮಾಡದೇ ಇದ್ದಿದ್ದರೆ ಅವರು ನನ್ನ ಪ್ರಕಾರ ಅದು ಆಗ್ತಿರಲಿಲ್ಲ ಅನಿಸತ್ತೆ. ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ನಿಮಗೆಲ್ಲ ಒಂದು ದೊಡ್ಡ ಋಣಿಯಾಗಿ ನಾವು ಇರ್ತೀವಿ. ಇನ್ನು ಫಸ್ಟು ಅಜಿನೀಶು ಸ್ವಲ್ಪ ನನ್ನ ಸಂಗೀತದ ಒಲವಿಗೆ ಹೊಂದಿಕೊಳ್ಳಬಹುದಾದ ವ್ಯಕ್ತಿ. ಲಾರ್ಜ್ಲಿ ಆನ್ ಟ್ರೆಡಿಷನಲ್ ಸೈಡ್, ಕ್ಲಾಸಿಕ್ ಸ್ಟೈಲ್, ಆ ಸ್ಟೈಲಲ್ಲಿ ಇದ್ದಾರೆ. ಹಾಗಾಗಿ ಥ್ಯಾಂಕ್ ಯು ಅಜಿನೀಶ್. ಯಾಕೆ ಹೇಳಿದೆ ಅಂದರೆ, ನೆಕ್ಸ್ಟು ಈ ಸಾಹೇಬರು, ಇವರು ನಮಗೆ ಹೊಂದದೇ ಇರುವ ಸಂಗೀತದ ಲೆವೆಲಲ್ಲಿ ಇರ್ತಾರೆ. ಇವರು ನಮಗೊಂದಲ್ಲ ಇವರು, ಬಟ್ ಜನ ಹೊಂದಿಸ್ಕೊಳ್ತಾರೆ. ಸಂಗೀತದ ಬ್ಯೂಟಿನೇ ಅದು. ಸಂಗೀತವನ್ನು ತಾಂತ್ರಿಕ ಟ್ರೆಡಿಷನಲಿ ಕ್ಲಾಸಿಕಲಿ ಮಾಡಿದ್ರೆ ಸಂಗೀತ ಅನ್ನೋ ಭ್ರಮೆ ಹೋಗಿ ಭಾಳ ವರ್ಷ ಆಗೋಗಿದ್ದು. ಅದರಲ್ಲೂ ಇವರ ಸಾಂಗ್ಗಳು ಎಲ್ಲ ಕೆಲವೆಲ್ಲ ನಾನು ಒಂದೊಂದ್ಸರಿ ಕೇಳ್ತಾ ಕೂತಿದ್ದಾಗ, ಎಲ್ಲರೂ ಹೋಗೋವಾಗ ಮಾಡೋವಾಗ ಎಲ್ಲ ನಿಮ್ಮ ಹೆಸರೇ ನನಗೆ ಗೊತ್ತಿದೆ ಅದು. ಹಾಂ, ಅಲ್ಲ ವಂಡರ್ ಏನಂತಂದರೆ ಇವ್ರ ಕೇಸಲ್ಲಿ ಇವ್ರ ಕಾಲನ್ನು ಇವರೇ ಹೇಳ್ಕೋತಾರೆ ಎಷ್ಟೋ ಸರಿ. ಭಾಳ ವಂಡರ್ ಅದು. ಈ ನಮ್ರತೆ ಯಾವಾಗ ಕಲಾವಿದನಿಗೆ ಇರುತ್ತೆ, ನನ್ನನ್ನು ನಾನು ಟೀಕೆಗೆ ಒಳಪಡಿಸ್ಕೋಬಹುದು ಅನ್ನೋಂತಹ ಆ ನಮ್ರತೆ ಅಥವಾ ಆ ನಂಬಿಕೆ ಏನಿರುತ್ತೆ ಅವನು ತಾನು ಕ್ರಿಯೇಟ್ ಮಾಡೋ ಕಂಟೆಂಟಲ್ಲಿ, ಆ ಕಲಾವಿದರು ಎಂದೂ ಹೆದರ್ಕೊಳ್ಳೋದು ಇಲ್ಲ, ಸೋಲೋದು ಇಲ್ಲ. ಅವ್ರು ಯಾವತ್ತಿಗೂ ಸೋಲಲ್ಲ ಮತ್ತು ಅವ್ರು ಯಾವತ್ತಿಗೂ ಹೆದರ್ಕೊಳ್ಳಲ್ಲ. ಯಾಕಂದರೆ ಇಫ್ ದೇ ಆರ್ ಕೇಪಬಲ್ ಆಫ್ ಟೇಕಿಂಗ್ ಆನ್ ದೆಮ್ಸೆಲ್ವ್ಸ್, ಅವ್ರು ಇನ್ನೊಬ್ರಿಗೆ ಭಯ ಪಡೋಕ್ಕೆ ಹೋಗಲ್ಲ. ಇನ್ನೊಬ್ಬರು ನನ್ನನ್ನು ಏನು ಜಡ್ಜ್ ಮಾಡಿಬಿಡ್ತಾರೋ ಅನ್ನೋ ಚಿಂತೆ ಕೂತ್ಕೊಳ್ಳಲ್ಲ ಅವರು. ಅವ್ರು ಜಡ್ಜ್ ಏನಾದ್ರು ಮಾಡ್ಕೊಳ್ಳಿ, ಇವ್ರು ಮಾಡೋ ಕೆಲಸ ಮಾಡ್ತಾನೆ ಇರ್ತಾರೆ. ದಟ್ ಈಸ್ ದ ರಿಸಲ್ಟ್ ಆಫ್ ಸಚ್ ವೆರೈಟಿ ಆಫ್ ಮೂವೀಸ್ ಆರ್ ಲಿರಿಕ್ಸ್ ಆರ್ ಸಂಗೀತ, ಚಿತ್ರ ಎಲ್ಲ ನಿಮ್ಮ ಕಡೆಯಿಂದ ಬರೋಕ್ಕಾಗಿರೋದು. ಇದರ ಯು ಕುಡ್ ಹ್ಯಾವ್ ಈಸಿಲಿ ಬೀನ್ ಬ್ರ್ಯಾಂಡೆಡ್. ಒಂದು ಬ್ರ್ಯಾಂಡ್ ಆಗಿಬಿಡ್ತಾರೆ. ಇವರು ಅಂತಂದರೆ ಇವ್ನು ಕ್ಲಾಸಿಕಲ್ಲು, ಇವನು ಅಂತಂದರೆ ಇವ್ರು ಯಾವುದೋ ಹಿಸ್ಟಾರಿಕಲ್ಲು, ಇವರು ಅಂತಂದರೆ ಇವ್ರು ಹೀಗೆ. ಹಿ ಟ್ರೈಸ್ ಟು ಬ್ರೇಕ್ ಇಟ್. ಯಾವುದೋ ಒಂದು ಆ್ಯಕ್ಟರ್ ಆಗೋ ಅಥವಾ ಸಾಂಗ್ ರೈಟರ್ ಆಗೋ ಅಥವಾ ಲಿರಿಕ್ಸನ್ನು ಮಾಡೋದ್ರಲ್ಲೋ, ಅದರಲ್ಲಿ ಹಿ ಎಂಜಾಯ್ಸ್ ಇಟ್. ದಟ್ ಈಸ್ ವಾಟ್ ಹ್ಯಾಸ್ ಕೆಪ್ಟ್ ಯು ಅಲೈವ್ ನನ್ನ ಪ್ರಕಾರದಲ್ಲಿ. ಎಕ್ಸೆಪ್ಟ್ ಒನ್ ಥಿಂಗ್ ಇನ್ ಹಿಸ್ ಜರ್ನಿ ಆ್ಯಸ್ ಆ್ಯಕ್ಟರ್, ರೈಟರ್, ಸಾಂಗ್ ರೈಟರ್, ಎಲ್ಲದರಲ್ಲೂ ನನಗಿಷ್ಟವಾಗದೇ ಇದ್ದಿದ್ದು ಹಿಸ್ ಅನ್ನೆಸೆಸರಿ ಇಡಿಯಾಟಿಕ್ ಫೂಲಿಶ್ ಅಟೆಂಪ್ಟ್ ಆಫ್ ಟ್ರೈಯಿಂಗ್ ಟು ಡ್ಯಾಬಲ್ ಇನ್ ಪಾಲಿಟಿಕ್ಸ್. ಅದು ನಮ್ಮ ಕ್ಷೇತ್ರ, ನಿಮ್ಮದಲ್ಲ. ನಮ್ಮದು ಅಂದರೆ ನ್ಯೂಸಲ್ಲಿ ಅದನ್ನೊಂದು ಟ್ರೈ ಮಾಡಿದ್ದಾರೆ. ಏನೋ ದಟ್ಸ್ ಅನ್ ಅನದರ್ ಎಕ್ಸ್ಪೆರಿಮೆಂಟ್ ಆಫ್ ಹಿಸ್ ಓನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಮ್ ಡೇ ಸಮಥಿಂಗ್ ವಿಲ್ ಹ್ಯಾಪನ್.